ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸ. ನಾವು ಇವಾಗ ರೆಡಿ ಆಗೇನ್ರಿ. ಓಟ್ ಹಾಕಿ ಬರಕ್ಕೆ ಹೋಗಿ ಓಟ್ ಹಾಕಿ ಬರ್ತೀವಿ ರೀ. ಒಳ್ಳೆ ವ್ಯಕ್ತಿಯನ್ನು ಓಟ್ ಹಾಕಿ ಆರಿಸಿ ತನ್ನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ. ಹಾಗಾಗಿ ಅನ್ನ ಸಾಂಬಾರು ಮಾಡಿರ್ತೀನಿ ಮಕ್ಕಳಿಗೆ. ಈಗ ಓಟ್ ಹಾಕಿಬಿಟ್ಟು ಬಂದು ರೊಟ್ಟಿ ಹಾಕ್ಕೋಬೇಕು ರೀ, ಪಲ್ಯ ಮಾಡ್ಕೋಬೇಕು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಆಯ್ತು ಅಂದರೆ ಶೇರ್ ಮಾಡಿ. ಬನ್ನಿರಿ ಫ್ರೆಂಡ್ಸ, ಈ ಥರ ಡ್ರೆಸ್ ಹಾಕ್ಬಿಟ್ಟೆ. ನಾನು ಡ್ರೆಸ್ ಹಾಕ್ಕೊಂಡು ನಡೆದೇನು ರೀ. ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ರೀ. ಒಂದು 3-4 ಡ್ರೆಸ್ ತರಿಸೀನಿ. ತುಂಬಾ ಚೆನ್ನಾಗಿ ಬಂದವ್ರಿ. ನನಗಂತೂ ತುಂಬ ಇಷ್ಟ ಆಗಿದೆ ಫ್ಲಿಪ್ಕಾರ್ಟ್ನಿಂದ ತರಿಸಿರೋದು. ಪ್ರತಿಯೊಂದು ನನಗೆ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಯಾವುದು ಫೇಲ್ ಆಗಿಲ್ಲ. ಒಳ್ಳೆ ಪ್ರಾಡಕ್ಟ್ ಅದಾವ. ಹಾಗಾಗಿ ನಾನು ಅದರೊಳಗೆ ಜಾಸ್ತಿ ಡ್ರೆಸ್ಗಳಾಯಿತು ಏನು ಬೇಕಾದ್ರೂ ಅದರಾಗೆ ಆರ್ಡ್ರ್ ಮಾಡ್ತೀನಿ ಫ್ರೆಂಡ್ಸ. ಹಾಗೆ ನೀವು ಯಾರೆಲ್ಲ ಫ್ಲಿಪ್ಕಾರ್ಟ್ನಾಗ ತರಿಸ್ತೀರ ಅನ್ನೋದು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿರಿ ಫ್ರೆಂಡ್ಸ, ನಾನಿವಾಗ ರೆಡಿ ಆಗಿನಿ. ಅಮ್ಮ ಅವ್ರು ರೆಡಿ ಆಗಬೇಕು. ಅಮ್ಮ ತಂಗಿ ಅವರೆಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನಾವು ಓಟ್ ಹಾಕ್ತೀವಿ. ಹೋಗಿ ಬರ್ತೀನಿ ಫ್ರೆಂಡ್ಸ್. ನೋಡೋಣ, ಆಮೇಲೆ ಸಿಗ್ತೀನಿ ನಿಮ್ಗೆ. ಫ್ರೆಂಡ್ಸ, ಊಟ ಹಾಕಿ ಬಂದೀವಿ ನೋಡ್ರಿ. ಮತ್ತು ನಾನು ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬಾ ಬಿಸಿಲಿತ್ತು. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ರೊಟ್ಟಿ ಹಾಕ್ಬಿಟ್ಟು ನಾನು ಮತ್ತು ಅನ್ನ ಮಾಡ್ಕೊಂಡೆ ರೀ ಒಂದು ಸ್ವಲ್ಪ ಮಕ್ಕಳಿಗೆ. ಹಾಗೆ ಭಾಳ ದಿನ ಆಗಿತ್ತು ಬಜ್ಜಿ ಮಾಡೋ ಅಂತಂದ್ರೆ ಮಕ್ಕಳು ಕೂಡ. ಹಂಗಾಗಿ ನಾನು ಅನ್ನ ಸಾಂಬಾರು ಜೊತೆ ಮತ್ತು ಬಜ್ಜಿ ಮಾಡಿದ್ರಾಯ್ತು ಅಂತ ಒಂದಿಷ್ಟು ಬಜ್ಜಿ ಮಾಡ್ಕೊಕತ್ತೀನಿ ರೀ. ಬಜ್ಜಿ ಮಾಡಿಕೊಂಡು ಮತ್ತು ಆಮೇಲೆ ಊಟಕ್ಕೆ ಬಂದು ಬಜ್ಜಿ ರೆಡಿ ಆಯಿತು. ಇವಾಗ ಇನ್ನೇನು ನೈಟ್ ಊಟಕ್ಕೆ ರೆಡಿ ಆಯ್ತು ನೋಡ್ರಿ. ಬಜ್ಜಿ ಕೂಡ ರಾತ್ರಿ ನೈಟ್ ಊಟಕ್ಕೆ. ಮಕ್ಕಳನ್ನು ಕೂಡ ಕೆಳಗಡೆ ಇದ್ದರು. ಹಂಗಾಗಿ ಊಟ್ಬಿಟ್ಟು ಹೇಳಿದೆ ನಾನು. ಮತ್ತು ಕೈ ತೊಗೊಂಡ್ಬಿಟ್ಟು ಬನ್ನಿರಿ ಊಟಕ್ಕೆ ಅಂತಂದು. ಮತ್ತು ಬಂದರು ಮಕ್ಕಳೆಲ್ಲ. ನಾವು ನನ್ನ ತಂಗಿ ಬಂದಿದ್ಲು ಓಟ್ ಹಾಕೋಕ್ಕೋಸ್ಕರ. ಹಂಗಾಗಿ ನಮ್ಮ ತಂಗಿ ಮಗನೇ ಇದ್ದನು, ಅವನಿಗೆ ಬಿಟ್ಟು ಹೋದರು ಅವರು. ಅದಕ್ಕೋಸ್ಕರ ಎಲ್ಲ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಮನೆಯವರು, ನಾವು ಮಕ್ಕಳು ರಾತ್ರಿ ಹೊತ್ತು ಈ ಥರ ಕುಂತು ಒಟ್ಟಿಗೆ ಎಲ್ಲರೂ ಕುಂತು ಊಟ ಮಾಡೋದು ತುಂಬಾ ಖುಷಿ ಅನ್ನಿಸ್ತೈತೆ ಫ್ರೆಂಡ್. ನಾವು ಪ್ರತಿದಿನ ಇದೇ ಥರನೇ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ಕೋತೀವಿ ರೀ ಫ್ರೆಂಡ್ಸ್. ಹಂಗಾಗಿ ನೀವು ಯಾವ ಥರ ಒಟ್ಟಿಗೆ ಕುಂತು ಊಟ ಮಾಡ್ತೀರೇನೋ, ಹೆಂಗೆ ಊಟ ಮಾಡ್ತೀರಿ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ನಮ್ಮ ಕಡೆ ಈ ಥರ ನಾವು ಮಾಡ್ತೀವಿ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಇತ್ತು ಅಂದ್ಕೊಂಡು ನಾನು ಇವಾಗ ಶೇರ್ ಮಾಡಕತ್ತೀನಿ. ಹಾಗೆ ಊಟ ಆದ ನಂತರ ಮತ್ತು ನೋಡಿ ತರಕಾರಿ ಒಂದಿಷ್ಟು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಅದನ್ನು ಕೂಡ ನಾನು ಈರುಳ್ಳಿ, ಸೊಪ್ಪು, ಕೊತ್ತಂಬರಿ, ಕರಿಬೇವು, ಮೆಂತ್ಯ ಸೊಪ್ಪು ಇಷ್ಟೆಲ್ಲ ತೊಗೊಂಡ್ಬಂದು ಎಲ್ಲನೂ ನೀರು ಹೋಗ್ಬಿಟ್ಟು ಎಷ್ಟು ಗಲೀಜಾಗೈತೆ. ಹಂಗಾಗಿ ಇದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನು ತೊಳೆದಿಟ್ಟೀನಿ ರೀ. ಬಾಕ್ಸ್ ಅದು ಎತ್ತಿಬಿಡ್ತೀನಿ ರೀ. ನೀರು ಜಾಲತನ ಹೊರಗಡೆ ಇಟ್ಬಿಟ್ಟು ಉಳ್ಕಿದ್ದು ಮಿಕ್ಕಿದ್ದು ಟವಲ್ ತೊಗೊಂಡು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇಡ್ತಾ ಇದ್ದೆ ನೋಡಿರಿ. ಊಟ ಆದ ನಂತರ ನೈಟ್ ಟೈಮಲ್ಲಿ ಇವತ್ತಿನ ವ್ಲಾಗ್ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ್.